ಇಲ್ಲಿ ನಾವು ಕಾನ್ಸ್ಟೆಂಟ್ ಫಂಕ್ಷನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಅ ಕಾನ್ಸ್ಟೆಂಟ್ ಫಂಕ್ಷನ್ ಇಸ್ ಅ ಫಂಕ್ಷನ್ ದಟ್ ಆಲ್ವೇಸ್ ರಿಟರ್ನ್ಸ್ ದ ಸೇಮ್ ಔಟ್ಪುಟ್ ರಿಗಾರ್ಡ್ಲೆಸ್ ಆಫ್ ದ ಇನ್ಪುಟ್ ಅಂತ ಹೇಳ್ತು ಅಂತ ಹೇಳಿದ್ರೆ, ಇಲ್ಲಿ ನೋಡ್ತೀನಿ ನೋಡಿ. ಹಾಂ, ಇಲ್ಲೊಂದು ಕಾನ್ಸ್ಟೆಂಟ್ ಫಂಕ್ಷನ್ ಇದೆ, ಅದಕ್ಕೆ ನಾವು ಹಲವಾರು ಇನ್ಪುಟ್ ಕಳಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಈ 4 ಲೈನಲ್ಲಿ ಇಂಡಿವಿಜುವಲ್ ಇನ್ಪುಟ್ ಕಳಿಸ್ತಾ ಇದ್ದೀನಿ. ಇಲ್ಲಿ ಐ ಆಮ್ ಸೆಂಡಿಂಗ್ ಅಕ್ರಾಸ್ ರೇಂಜ್ ಆಫ್ ಇನ್ಪುಟ್ಸ್, ಸರಿನಾ? ಸೊ ಗ್ರಾಫಿಕಲ್ ವ್ಯೂ ಅದು ಬೇರೆ, ಈ ಇನ್ಪುಟ್ಸು ಇಂಡಿವಿಜುವಲ್ ಇನ್ಪುಟ್ಸು. ಸೊ ನಾನು ಏನೇ ಇನ್ಪುಟ್ ಕಳಿಸಿದ್ರು ಔಟ್ಪುಟ್ ಏನಿದೆ ನೋಡೋಣ. ಇಲ್ಲಿ ಆ್ಯನ್ ಇನ್ಪುಟ್ ಆಫ್ ಪೈ ದ ಔಟ್ಪುಟ್ ಇಸ್ 3.14. ಫಾರ್ ಇನ್ಪುಟ್ ಆಫ್ 3. ಔಟ್ಪುಟ್ ಇಸ್ ಅಗೈನ್ 3.14. ಏನು ಮಾಡ್ತಿದೆ ಇಲ್ಲಿ? ಅದೇ ಔಟ್ಪುಟ್ನ ವಾಪಸ್ ಕಳಿಸ್ತಾ ಇದೆ. ಫಾರ್ ಇನ್ಪುಟ್ ಆಫ್ ಆ್ಯಪಲ್ ದ ಔಟ್ಪುಟ್ ಇಸ್ 3.14. ಫಾರ್ ಇನ್ಪುಟ್ ಆಫ್ ಎನ್ ಇಂಟೀಜರ್ ವ್ಯಾಲ್ಯೂ 10 ದ ಔಟ್ಪುಟ್ ಇಸ್ 3.14. ಸರಿನಾ? ಸೊ ಇವು ಓಪನ್ ಮಾಡಿದಾಗ ಏನು ಕಾಣುತ್ತೆ ಇಲ್ಲಿ ನೋಡಿ, ಈ ಫಂಕ್ಷನ್ನು ಎಕ್ಸನ್ನು ಇನ್ಪುಟ್ ತೊಗೊಳ್ತಾ ಇದೆ ಅಲ್ವಾ? ಸೊ ಇಟ್ಸ್ ದ ಸೇಮ್ ಥಿಂಗ್ ಆಸ್ ಎಫ್ ಆಫ್ ಎಕ್ಸ್. ಬಟ್ ಇಲ್ಲೇನು ಎಫ್ ಆಫ್ ಎಕ್ಸ್ ಅಂತ ಬರೀತಿಲ್ಲ, ನಾವು ಕಾನ್ಸ್ಟೆಂಟ್ ಆಫ್ ಎಕ್ಸ್ ಅಂತ ಬರೀತಿದ್ದೀವಿ. ಸೊ ಇನ್ಪುಟ್ ಏನಿದೆ ಎಕ್ಸ್ ಇದೆ, ಔಟ್ಪುಟ್ ಏನು ಮಾಡ್ತಿದೆ ನೋಡಿ, ಇಲ್ಲಿ ಇಟ್ ವಿಲ್ ರಿಟರ್ನ್ 3.14. ನೀವು ಏನೇ ಹಾಕಿರೋ ಹೊರಗಡೆ 3.14 ಹೊರಗಡೆ ತೆಗೆಯುತ್ತೆ, ಸರಿನಾ? ಸೊ ಇಲ್ಲಿ ನೋಡಿ, ಇಲ್ಲಿ ರೇಂಜ್ ಆಫ್ ವ್ಯಾಲ್ಯೂಸ್ ಇದೆ, ಇಲ್ಲಿಂದ -40 ಇಂದ 40ವರೆಗೂ. ಔಟ್ಪುಟ್ ಏನಿದೆ ಇಲ್ಲಿ, ಪ್ರತಿಯೊಂದಕ್ಕೂ ಒಂದೇ ವ್ಯಾಲ್ಯೂ, ದಟ್ ಈಸ್ 3.14. ಸರಿನಾ? ನಾವು -10 ಒತ್ತಿದ್ರೂ 3.14, 20 ಒತ್ತಿದ್ರೂ 3.14, 0 ಒತ್ತಿದ್ರು 3.14. ಸರಿನಾ? ದಟ್ ಈಸ್ ಯುವರ್ ಕಾನ್ಸ್ಟೆಂಟ್ ಫಂಕ್ಷನ್. So it's a function which maps real number to real number, and the f of x as a definition is it's equal to c, where c is a constant. ಆಯಿತಾ? ಇಲ್ಲಿನ ಡೊಮೇನ್ ಬಂದು ರಿಯಲ್ ನಂಬರ್ಸ್, ಏನೇ ನಂಬರ್ ಕಳಿಸ್ಬೋದು, ಬಟ್ ಔಟ್ಪುಟ್ ಇಸ್ ಅ ಸಬ್ಸೆಟ್ ಆಫ್ ಯುವರ್ ರಿಯಲ್ ನಂಬರ್.